ನಮಸ್ಕಾರ ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸಲ್ಲಿ ರಿಸರ್ಚ್ ಅಪ್ಟಿಟ್ಯೂಡ್ಗೆ ಸಂಬಂಧಿಸಿದಂತೆ ರಿಸರ್ಚ್ ಅಂದರೆ ಏನು ಹಾಗೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ಏನು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಇದು ರಿಸರ್ಚ್ದ ಒಂದು ವಿಧ ಅಂತ ಹೇಳ್ಬೋದು. ಟೈಪ್ಸ್ ಆಫ್ ರಿಸರ್ಚ್ಗಳಲ್ಲಿ ನಾವು ಇದನ್ನು ನೋಡ್ತೇವೆ. ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ಒಂದು ವಿವರಣಾತ್ಮಕವಾದಂತಹ ಸಂಶೋಧನೆ. ಡಿಸ್ಕ್ರಿಪ್ಟಿವ್ ಅಂದರೆ ಇದು ಹೆಸರೇ ಹೇಳುವಂತೆ ವಿವರಣೆಯನ್ನು ಮಾಡೋಕ್ಕೆ ಅಥವಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾವು ಈ ಒಂದು ಪದವನ್ನು ಯೂಸ್ ಮಾಡ್ತೇವೆ. ಇನ್ ರಿಸರ್ಚ್, ಡಿಸ್ಕ್ರಿಪ್ಟಿವ್ ಮೀನ್ಸ್ ಎಕ್ಸ್ಪ್ಲೇನಿಂಗ್ ಆರ್ ಡಿಸ್ಕ್ರೈಬಿಂಗ್ ಅ ಫೆನೋಮೆನಾ, ಫ್ಯಾಕ್ಟ್ ಆರ್ ಅ ಸಿಚುವೇಶನ್ ಆಸ್ ವಾಟ್ ಈಸ್ ಎಕ್ಸಿಸ್ಟ್ಸ್ ವಿದೌಟ್ ಚೇಂಜಿಂಗ್ ಆರ್ ಇನ್ಫ್ಲೂಯೆನ್ಸಿಂಗ್ ಇಟ್. ಅಂದರೆ ಒಂದು ಸಂಗತಿಯನ್ನು ಅಥವಾ ಒಂದು ಘಟನೆಯನ್ನು ನಾವು ಡಿಸ್ಕ್ರೈಬ್ ಮಾಡೋಕ್ಕೆ ಅಥವಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈ ಒಂದು ಡಿಸ್ಕ್ರಿಪ್ಟಿವ್ ಅನ್ನುವಂಥ ಒಂದು ಪದವನ್ನು ಯೂಸ್ ಮಾಡ್ತೇವೆ. ಯಾವ ರೀತಿ ನಾವು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಆ್ಯಸ್ ಇಟ್ ಈಸ್, ಅದು ಯಾವ ರೀತಿ ಇರುತ್ತೆ, ಅದರಲ್ಲಿ ಯಾವುದೇ ರೀತಿ ಚೇಂಜಸನ್ನು ತರದೆ, ಬದಲಾವಣೆಗಳನ್ನು ಮಾಡದೆ ನಾವು ಆ್ಯಸ್ ಇಟ್ ಈಸ್ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಈಸ್ ಅ ಟೈಪ್ ಆಫ್ ಅ ರಿಸರ್ಚ್ ದಟ್ ಏಮ್ಸ್ ಟು ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪಾಪ್ಯುಲೇಷನ್, ಸಿಚುವೇಶನ್ ಆರ್ ಅ ಫೆನೋಮೆನಾ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತಂದರೆ ಒಂದು ಪಾಪ್ಯುಲೇಷನ್ಗೆ ಸಂಬಂಧಿಸಿದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಅಥವಾ ಒಂದು ಸಿಚುವೇಶನ್ ಆಗಿರ್ಬೋದು, ಒಂದು ಫೆನೋಮೆನಾ ಆಗಿರ್ಬೋದು, ಇವುಗಳನ್ನು ಡಿಸ್ಕ್ರೈಬ್ ಮಾಡೋಕ್ಕೆ, ಇವುಗಳ ಬಗ್ಗೆ ವರ್ಣನೆಯನ್ನು ನೀಡೋಕ್ಕೆ ನಾವು ಈ ಒಂದು ರಿಸರ್ಚ್ ಮೆಥಡನ್ನು ಯೂಸ್ ಮಾಡ್ತೇವೆ. ಇಟ್ ಆನ್ಸರ್ ದ ಕ್ವಶನ್ಸ್ ಆಫ್ ವಾಟ್, ವೇರ್, ವೆನ್ ಆ್ಯಂಡ್ ಹೌ, ಬಟ್ ನಾಟ್ ವೈ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಯಾವಾಗಲಿದ್ರೂ ವೈ ಅನ್ನುವಂಥ ಕ್ವಶನ್ಗಳಿಗೆ ಆನ್ಸರನ್ನು ನೀಡೋದಿಲ್ಲ. ಬಟ್ ವಾಟ್, ವೇರ್, ವೆನ್ ಆ್ಯಂಡ್ ಹೌ ಅನ್ನುವಂತಹ ಕ್ವಶನ್ಗಳಿಗೆ ಇದು ಆನ್ಸರನ್ನು ನೀಡುತ್ತೆ. ಯಾಕಂತಂದರೆ ವೈ ಅಂದರೆ ಅಲ್ಲಿ ನಾವು ಎಕ್ಸ್ಪ್ಲನೇಷನನ್ನು ನೀಡಬೇಕಾಗುತ್ತೆ. ಬಟ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಯಾವಾಗಲಿದ್ರೂ ಡಿಸ್ಕ್ರೈಬಿಂಗ್ ನೇಚರಲ್ಲಿರೋದ್ರಿಂದ ವೈ ಅನ್ನುವಂಥದ್ದಕ್ಕೆ ಇದು ಆನ್ಸರನ್ನು ನೀಡೋದಿಲ್ಲ. ಅದರ ಬದಲಾಗಿ ವಾಟ್, ವೇರ್, ವೆನ್ ಆ್ಯಂಡ್ ಹೌ ಅನ್ನುವಂಥವುಗಳನ್ನು ಕನ್ಸಿಡರ್ ಮಾಡಿ ಇಂಥ ಒಂದು ಕ್ವಶನ್ಗಳಿಗೆ ಇದು ಆನ್ಸರನ್ನು ನೀಡುತ್ತೆ. ರಿಸರ್ಚರ್ ಓನ್ಲಿ ಅಬ್ಸರ್ವ್ಸ್ ಆ್ಯಂಡ್ ಡಿಸ್ಕ್ರೈಬ್ಸ್ ವಾಟ್ ಆಲ್ರೆಡಿ ಎಕ್ಸಿಸ್ಟ್ಸ್. ದೇರ್ ಈಸ್ ನೋ ಕಂಟ್ರೋಲ್ ಆರ್ ಮ್ಯಾನಿಪ್ಯುಲೇಷನ್ ಆಫ್ ವೇರಿಯಬಲ್. ಇಲ್ಲಿ ಸಂಶೋಧಕನು ತನ್ನ ಸಂಶೋಧನೆ ಮಾಡ್ತಾ ಇರಬೇಕಾದ್ರೆ ವೇರಿಯಬಲ್ಸ್ಗಳ ಮೇಲೆ ಯಾವುದೇ ರೀತಿಯಾದಂಥ ಹಿಡಿತ ಇರೋದಿಲ್ಲ. ವೇರಿಯಬಲ್ಸ್ಗಳನ್ನು ಮ್ಯಾನಿಪ್ಯುಲೇಷನ್ ಮಾಡೋಕ್ಕೆ, ಚೇಂಜಸ್ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ರಿಸರ್ಚರ್ಗೆ ಇಲ್ಲಿ ಸಾಧ್ಯ ಇಲ್ಲ. ಏನು ಫೆನೋಮೆನಾ ಇರುತ್ತೆ, ಏನು ಸಿಚುವೇಶನ್ ಇರುತ್ತೆ, ಅದನ್ನು ಅದಿದ್ದಕ್ಕಿದ್ದಂಗೆ ಅದನ್ನು ಡಿಸ್ಕ್ರೈಬ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಬಂದು ನ್ಯಾಷನಲ್ ಸೆನ್ಸಸ್ ಆಫ್ ಇಂಡಿಯಾ, an official survey that records the information about population for every 10 years, such as total population, age, gender, literacy rate, occupation, etc. ನಾವು ಸೆನ್ಸಸ್ ಏನು ಮಾಡ್ತೇವೆ, ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಏನು ಮಾಡ್ತೇವೆ. ಈ ಜನಗಣತಿಯನ್ನು ಈ ಡಿಸ್ಕ್ರಿಪ್ಟಿವ್ ರಿಸರ್ಚ್ಗೆ ನಾವು ಎಕ್ಸಾಂಪಲ್ ಆಗಿ ನೀಡಬಹುದು. ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಜನಗಣತಿ ಮಾಡಿದಾಗ ಟೋಟಲ್ ಪಾಪ್ಯುಲೇಷನ್ ಬಗ್ಗೆ, ಏಜ್ ಆಗಿರ್ಬೋದು, ಯಾವ ಏಜ್ ಗ್ರೂಪಿಗೆ ಸೇರಿದಂತಹ ಜನ ಇದ್ದಾರೆ, ಅವರ ಒಂದು ಜೆಂಡರ್, ಲಿಟ್ರೇಸಿ ರೇಟ್, ಅಕ್ಯುಪೇಷನ್, ಈ ರೀತಿ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳ ಮೇಲೆ ನಾವು ಮಾಹಿತಿಯನ್ನು ಕಲೆ ಹಾಕ್ತೇವೆ. ಇದನ್ನು ನಾವು ಡಿಸ್ಕ್ರಿಪ್ಟಿವ್ ರಿಸರ್ಚ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದಾದಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಫಸ್ಟ್ ಬಂದು ಡಿಸ್ಕ್ರೈಬ್ಸ್ ಎಕ್ಸಿಸ್ಟಿಂಗ್ ಕಂಡೀಷನ್. Descriptive research explains what exists, such as characteristics, behaviors, opinions or conditions without changing them. Descriptive research ಯಾವಾಗಲಿದ್ರೂ ಒಂದು ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತಹ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು, ಬಿಹೇವಿಯರ್ಸ್ಗಳನ್ನು, ಒಪಿನಿಯನ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ಆ್ಯಸ್ ಇಟ್ ಈಸ್, ಅವುಗಳಲ್ಲಿ ಯಾವುದೇ ರೀತಿ ಚೇಂಜಸನ್ನು ಮಾಡಬಾರ್ದು, ಮ್ಯಾನಿಪ್ಯುಲೇಷನ್ ಮಾಡಬಾರ್ದು. ಅವು ಯಾವ ರೀತಿ ಇರ್ತವೆ ಅವುಗಳ ನೈಜ ಸ್ಥಿತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೋ ಮ್ಯಾನಿಪ್ಯುಲೇಷನ್ ಆಫ್ ವೇರಿಯೇಬಲ್ಸ್. ದ ರಿಸರ್ಚರ್ ಡಸ್ ನಾಟ್ ಮ್ಯಾನಿಪ್ಯುಲೇಟ್ ಆರ್ ಕಂಟ್ರೋಲ್ ದ ವೇರಿಯೇಬಲ್ಸ್. ಸ್ಟಡಿ ಈಸ್ ಕಂಡಕ್ಟೆಡ್ ಇನ್ ಅ ನ್ಯಾಚುರಲ್ ಸೆಟ್ಟಿಂಗ್. ಅಂದರೆ ರಿಯಲ್ ಆಗಿ ಏನು ವೇರಿಯೇಬಲ್ಸ್ಗಳಿರ್ತವೆ ಅವುಗಳ ಬಗ್ಗೆ ನಾವು ಸ್ಟಡಿಯನ್ನು ಮಾಡಬೇಕಾಗತ್ತೆ. ಅದರಲ್ಲಿ ಯಾವುದೇ ರೀತಿ ಮ್ಯಾನಿಪ್ಯುಲೇಷನ್ ಮಾಡೋಕ್ಕೆ ರಿಸರ್ಚರ್ಗೆ ಸಾಧ್ಯ ಇಲ್ಲ. ನಾನ್ ಎಕ್ಸ್ಪೀರಿಮೆಂಟಲ್ ಇನ್ ನೇಚರ್. ಇಟ್ ಡಸ್ ನಾಟ್ ಇನ್ವಾಲ್ವ್ಸ್ experiments or treatment groups. It only observes and records the data. ನಾವು ಇಲ್ಲಿ ಏನು ಡಾಟಾಗಳನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೇವೆ ಅವುಗಳನ್ನು ನಾವು ಫರ್ದರ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಅಥವಾ ಫರ್ದರ್ ನಾವು ಅವುಗಳನ್ನು ಟೆಸ್ಟ್ ಮಾಡೋಕ್ಕೆ ನಮ್ಗೆ ಇಲ್ಲಿ ಸಾಧ್ಯ ಇಲ್ಲ. ನಾವು ಡೇಟಾಗಳನ್ನು ಕಲೆಕ್ಟ್ ಮಾಡಿದರೆ ಅವುಗಳನ್ನು ಜಸ್ಟ್ ಅಬ್ಸರ್ವ್ ಮಾಡಿ ಅವುಗಳನ್ನು ರೆಕಾರ್ಡ್ ಮಾಡಬೇಕಾಗತ್ತೆ. ಯಾವುದೇ ರೀತಿ ಎಕ್ಸ್ಪೀರಿಮೆಂಟ್ಸ್ಗಳನ್ನು ಮಾಡೋಕ್ಕೆ ಇಲ್ಲಿ ಬರೋದಿಲ್ಲ. ಫೋಕಸ್ ಆನ್ ವಾಟ್, ಹೂ, ವೆನ್, ವೇರ್ ಆ್ಯಂಡ್ ಹೌ, ನಾಟ್ ವೈ. ವೈ ಅನ್ನುವಂಥ ಕ್ವಶನ್ಗಳಿಗೆ ಆನ್ಸರನ್ನು ನೀಡೋದಿಲ್ಲ. ವೈ ಅನ್ನುವಂಥದ್ದನ್ನು ಎಕ್ಸ್ಪ್ಲೇನೇಟರಿ ರಿಸರ್ಚಲ್ಲಿ ನಾವು ನೋಡ್ತೇವೆ.
ಬಟ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ಗೆ ಬಂದಾಗ ವಾಟ್, ಹೂ, ವೆನ್, ವೇರ್ ಆ್ಯಂಡ್ ಹೌ ಅನ್ನುವಂಥ ಕ್ವಶನ್ಗಳಿಗೆ ಮಾತ್ರ ಇಲ್ಲಿ ಆನ್ಸರ್ಗಳನ್ನು ನೀಡಲಾಗುತ್ತೆ. Descriptive research is quantitative research method in which researcher quantifying the data to describe the characteristics of population. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅನ್ನೋದು ಯಾವಾಗಲಿದ್ರು ಇದು ಕ್ವಾಂಟಿಟೇಟಿವ್ ರಿಸರ್ಚ್ ಟೆಕ್ನಿಕ್. ಯಾಕಂತಂದರೆ ಎಕ್ಸಿಸ್ಟಿಂಗ್ ಡಾಟಾಗಳ ಆಧಾರದ ಮೇಲೆ ನಮಗೆ ಏನು ಡೇಟಾಗಳು ಅವೈಲೇಬಲ್ ಇರ್ತವೆ ಅವುಗಳ ಒಂದು ಆಧಾರದ ಮೇಲೆ ನಾವು ಕರೆಂಟ್ ಸಿಚುವೇಶನನ್ನು ಕ್ವಾಂಟಿಫೈ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ಸೊ ಈ ಒಂದು ಕಾರಣಕ್ಕಾಗಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ಗೆ ಕ್ವಾಂಟಿಟೇಟಿವ್ ರಿಸರ್ಚ್ ಟೆಕ್ನಿಕ್ ಅಂತ ಹೇಳ್ತಾರೆ. ಇದಾದ ಮೇಲೆ ಟೈಪ್ಸ್ ಆಫ್ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಎರಡು ರೀತಿಯಾದಂಥ ಟೈಪ್ಸ್ಗಳನ್ನು ನಾವು ನೋಡ್ತೇವೆ. ಕ್ರಾಸ್ ಸೆಕ್ಷನಲ್ ಸ್ಟಡಿ ಆ್ಯಂಡ್ ಲಾಂಗಿಟ್ಯೂಡ್ನಲ್ ಸ್ಟಡಿ ಅಂತ ಹೇಳಿ. ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಟೈಮ್ಸ್ ದ ಡಾಟಾ ಈಸ್ ಕಲೆಕ್ಟೆಡ್, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಕ್ಯಾನ್ ಬಿ ಆಫ್ ಟೂ ಟೈಪ್ಸ್. ನಾವು ನಂಬರ್ ಆಫ್ ಟೈಮ್ ಎಷ್ಟು ಸಲ ನಾವು ಡೇಟಾಗಳನ್ನು ಕಲೆಕ್ಟ್ ಮಾಡ್ತೇವೆ ಅದರ ಒಂದು ಆಧಾರದ ಮೇಲೆ ಡಿಸ್ಕ್ರಿಪ್ಟಿವ್ ರಿಸರ್ಚನ್ನು ಎರಡು ರೀತಿಯಾದಂತಹ ಭಾಗಗಳಾಗಿ ವಿಭಾಗಿಸಿದ್ದಾರೆ. ಅದನ್ನು ಕ್ರಾಸ್ ಸೆಕ್ಷನಲ್ ಸ್ಟಡಿ ಹಾಗೆ ಲಾಂಗಿಟ್ಯೂಡ್ನಲ್ ಸ್ಟಡಿ ಅಂತ ಕರಿತೀವಿ. ಕ್ರಾಸ್ ಸೆಕ್ಷನಲ್ ಅಂದರೆ ಒನ್ ಟೈಮ್ ಇಂಟ್ರಾಕ್ಷನ್ ಆರ್ ಒನ್ ಟೈಮ್ ಡೇಟಾ ಕಲೆಕ್ಷನ್. ನಾವು ಒಂದು ಪಾಪ್ಯುಲೇಷನನ್ನು ಒಂದು ಸಲ ಒಂದು ಪಾಪ್ಯುಲೇಷನ್ ಜೊತೆಗೆ ಇಂಟ್ರಾಕ್ಷನ್ ಮಾಡಿ ಅವರಿಂದ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ಅವ್ರನ್ನ ರಿಪೀಟೆಡ್ ಆಗಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ನಾವು ಡೇಟಾವನ್ನು ಕಲೆಕ್ಷನ್ ಮಾಡಬೇಕಾದ್ರೆ ಒಂದೇ ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೇಟಾಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕ್ರಾಸ್ ಸೆಕ್ಷನಲ್ ಅಂತ ಕರಿತೀವಿ. ಲಾಂಗಿಟ್ಯೂಡ್ನಲ್ ಅಂತಂದರೆ ಅ ಸ್ಟಡಿ ದ್ಯಾಟ್ ಕಲೆಕ್ಟ್ಸ್ ದ ಡಾಟಾ ಮೋರ್ ದೆನ್ ಒನ್ಸ್ ಫ್ರಮ್ ಸೇಮ್ ಇಂಡಿವಿಜುವಲ್ಸ್ ಅಥವಾ ಸೇಮ್ ಪಾಪ್ಯುಲೇಷನನ್ನು ಕಾಂಟ್ಯಾಕ್ಟ್ ಮಾಡೋದರ ಮೂಲಕ ಅಗೇನ್ ಆ್ಯಂಡ್ ಅಗೇನ್ ಕಾಂಟ್ಯಾಕ್ಟ್ ಮಾಡ್ತೀವಿ. ನಾವಿಲ್ಲಿ ರಿಪೀಟೆಡ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. ರಿಪೀಟೆಡ್ ಆಗಿ ನಾವು ಒಬ್ಬ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡೋದರ ಮೂಲಕ ಅಗೇನ್ ಆ್ಯಂಡ್ ಅಗೇನ್ ನಾವು ಡೇಟಾಗಳನ್ನು ಕಲೆಕ್ಟ್ ಮಾಡ್ತೇವೆ. ಇದಕ್ಕೆ ಲಾಂಗಿಟ್ಯೂಡ್ನಲ್ ಸ್ಟಡಿ ಅಂತ ಹೇಳ್ತೇವೆ. ಈ ಒಂದು ಇಮೇಜಲ್ಲಿ ನೀವು ನೋಡ್ತಾ ಇರ್ಬೋದು, ಇದೊಂದು ಪಾಪ್ಯುಲೇಷನ್ ಇದೆ. ಈ ಒಂದು ಪಾಪ್ಯುಲೇಷನನ್ನು ನಾವು ಒನ್ ಟೈಮ್ ಇಂಟ್ರಾಕ್ಷನ್ ಮಾಡೋದರ ಮೂಲಕ ನಾವಿಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಪಾಪ್ಯುಲೇಷನಿಂದ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಕ್ರಾಸ್ ಸೆಕ್ಷನಲ್ ಅಂತ ಹೇಳ್ತಾರೆ. ಇನ್ನು ಲಾಂಗಿಟ್ಯೂಡ್ನಲ್ ಅಲ್ಲಿ ಬಂದಾಗ ಸೇಮ್ ಪಾಪ್ಯುಲೇಷನ್ ಬಟ್ ಟೈಮ್ ನೋಡಿದರೆ ಬೇರೆ ಟೈಮ್ಗೆ ತಕ್ಕಂತೆ ನಾವು ಸೇಮ್ ಒಂದು ಇಂಡಿವಿಜುವಲ್ ಅಥವಾ ಒಂದು ಪಾಪ್ಯುಲೇಷನನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಪದೇ ನಾವು ಇನ್ಫಾರ್ಮೇಷನನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೆ ಲಾಂಗಿಟ್ಯೂಡ್ನಲ್ ಸ್ಟಡಿ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಗೆ ಟೈಪ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.